ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ಇವತ್ತು ನಾನು ಭಗವದ್ಗೀತೆಯ 3ನೇ ಅಧ್ಯಾಯದ 5ನೇ ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದೀನಿ. ಹೇಳ್ತೀರಲ್ವಾ? ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. ಏನು ಗೊತ್ತಾ ಮಕ್ಕಳ, ಏನಂದರೆ ಯಾರೂ ಕೂಡ ಒಂದು ಕ್ಷಣನೂ ಕೆಲಸ ಮಾಡದೇ ಇರ್ತಾರಾ? ಇಲ್ಲ, ಏನಾದ್ರು ಒಂದು ಕೆಲಸ ಸುಮ್ಮನೆ ಕೂತಿದ್ರೂ ಕೂಡ ಕೂತಿರ್ತಾರೆ, ಆ ಕಡೆ ಈ ಕಡೆ ನೋಡ್ತಿರ್ತಾರೆ ಅಥವಾ ಯೋಚನೆ ಮಾಡ್ತಿರ್ತಾರೆ, ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರ್ತಾರೆ. ಆಯಿತಾ? ಪ್ರತಿಯೊಬ್ಬನೂ ಕೂಡ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಒಂದಲ್ಲ ಒಂದು ಕೆಲಸನ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಮಾಡ್ತಾನೇ ಇರ್ತಾರೆ. ಏನಂದರೆ ಸನ್ಯಾಸಿಗಳಿಗೆ ಮಾತ್ರ ಕರ್ಮ ಇಲ್ಲ, ಅವರಿಗೆ ಬಂಧನ ಇಲ್ಲ ಅವರಿಗೆ. ಆದರೆ ಪ್ರಪಂಚದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಜೀವಿಗಳಿಗಾಗಲಿ ಕ್ಷಣ ಮಾತ್ರವಾದರೂ ಯಾವ ಕೆಲಸನೂ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಸತ್ವಗುಣದ ಕೆಲಸಗಳಾಗಲಿ, ರಜೋಗುಣದಾಗಲಿ, ತಮೋಗುಣದಾಗಲಿರ್ತಕ್ಕಂತಹ ಕೆಲಸಗಳನ್ನು ಅವರು ಮಾಡ್ತಾರೆ. ಸಾತ್ವಿಕನಾಗಿರ್ತಕ್ಕಂಥವನು ಒಳ್ಳೆಯ ಕೆಲಸ ಮಾಡ್ತಾನೆ. ರಾಜಸಿಕ ಆಗಿರ್ತಕ್ಕಂಥವನು ಈ ಶೌರ್ಯ ಕೆಲಸಗಳನ್ನು ಮಾಡ್ತಾನೆ. ತಾಮಸಿಕನಾಗಿರ್ತಕ್ಕಂಥವನು ಹಿಂಸಾಪರವಾದ ಕೆಲಸಗಳನ್ನು, ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ. ಆದ್ದರಿಂದ ಪ್ರಪಂಚದಲ್ಲಿ ಹುಟ್ಟಿದ ಮನುಷ್ಯ ಯಾವುದಾದ್ರೂ ಒಂದು ಕೆಲಸನ ಮಾಡ್ತಲೇ ಇರ್ತಾನೆ. ಇದು ಪ್ರಕೃತಿ ನಿಯಮ ಇದು. ಆದರೆ ಜ್ಞಾನಿಗಳು ಮಾತ್ರ ಗುಣಗಳಿಂದ, ಈ ತ್ರಿಗುಣ ಹೇಳಿದ್ನಲ್ಲ, ಸತ್ವ, ರಜಸ್ಸು, ತಮಸ್ಸು, ಈ ಗುಣಗಳಿಂದ ಅವರು ವಿಚಲಿತರಾಗಕ್ಕೆ ಆಗಲ್ಲ. ಹಾಗಾಗಿ ಗುಣಗಳಿಂದ ವಿಚಲಿತರಾಗಿರ್ತಕ್ಕಂಥ ಮನುಷ್ಯರಿಗೆ ಮಾತ್ರ ಕರ್ಮಯೋಗ ಹೊರತು ಜ್ಞಾನಿಗಳಿಗೆ ಕರ್ಮಯೋಗ ಇಲ್ಲ. ಆದ್ದರಿಂದ ಕರ್ಮಯೋಗದಿಂದ ಸತ್ವಗುಣಗಳನ್ನೆಲ್ಲ ನೀವು ಪಡ್ಕೋಬೇಕು. ಒಳ್ಳೆಯ ಅಂತಃಕರಣದಿಂದ ಜ್ಞಾನಯೋಗವನ್ನು ಸಂಪಾದನೆ ಮಾಡ್ಕೋಬೇಕು ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಕೆಲಸವನ್ನು ಮಾಡಿ, ಯಾವಾಗಲೂ ಕೆಲಸ ಮಾಡ್ತಿರ್ತೀವಲ್ಲ, ಕೆಲಸಗಳನ್ನ ಮಾಡಿ ಅದರಿಂದ ನಾವು ಮನಃಶುದ್ಧಿ ಮಾಡಿಕೊಂಡು ಜ್ಞಾನಯೋಗವನ್ನು ಪಡ್ಕೊಂಡು ಅದರಿಂದ ನಾವು ಭಗವಂತನನ್ನು ಪಡಿಬೇಕು ಅಂತ ಹೇಳ್ತಾನೆ. ಮುಂದೆ ಎಲ್ಲ ಕರ್ಮಯೋಗದ ಬಗ್ಗೆ ತಿಳಿಸ್ಕೊಡ್ತಾನೆ. ಈ ಶ್ಲೋಕವನ್ನು ಹೇಳ್ಕೊಳ್ತಾ ಇದ್ದರೆ ನಮ್ಮ ಮನಸ್ಸು ನಿರ್ಮಲವಾಗುತ್ತೆ, ನಮ್ಮ ಅಂತಃಕರಣ ಶುದ್ಧಿಯಾಗುತ್ತೆ. ಈಗ ಎಲ್ಲ ಒಟ್ಟಿಗೆ ಹೇಳೋಣವಾ? ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. ಶುಭಮಸ್ತು.